ಅವರಿಗೆ ಬಿಟ್ಟಿದ್ದು ಅರೆ ರೀ ಭಾಳ ದಿನ ಆಯ್ತಾರ್ರಿ ವ್ಲಾಗ್ ಮಾಡಾರ್ದು. ಯಾಕಂತಂದ್ರೆ ನನಗೆ ಆರಾಮಿದ್ದಿದ್ರಿ ಸ್ವಲ್ಪ 1 ವೀಕ್ ಭಾಳ ಜ್ವರ ನೆಗಡಿ ಕೆಮ್ಮು ಎಲ್ಲ ಆಗಿತ್ತು. ಜ್ವರ ನೆಗಡಿ ಕೆಮ್ಮು ಇವೆಲ್ಲ ಆದ್ರೆ ಮನುಷ್ಯ ಸುಸ್ತಾಗ್ಬಿಡ್ತಾನೆ ರೀ. ಅದ್ರಾಗ ಮೇನ್ ಜ್ವರ ಬಡಬಾರ್ದು ಮನುಷ್ಯಾಗ. ಜ್ವರ ಬತ್ತಂದ್ರೆ ಆಯ್ತು. ಇನ್ನೂ ಕೆಮ್ಮದ ಬಟ್ ನಡೀತದೆ. ಕೆಮ್ಮ ನೆಗಡಿ ಇದ್ರೆ ನಡೀತದೆ. ಜ್ವರ ಇರಬಾರ್ದು ಮೇನ. ಒಂದು 4-5 ದಿವಸ ಫುಲ್ ಬೆಡ್ ರೆಸ್ಟ್ ಮ್ಯಾಗೆ ಇದ್ದು ನೋಡ್ರಿ. ಫಸ್ಟ್ ಡೇನೇ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಆಗೋ ಮಾಡ್ಕೋತಾ ನಮಗೇನು ಆಗಲ್ಲ ಬಿಡು ಅಂತ ಹೇಳಿ ಮನೆಗೆ ಇದ್ದ 1-2 ಡೇಸ್ ತನಕ ಆರಾಮತ್ತ ತಗೊಂಡು ಬಟ್ ಅದು ಜಾಸ್ತಿನೇ ಆಯಿತು. ಇರಲಿ ಬಿಡಪ್ಪ ಅಂಥೇಳಿ ನಮ್ಮ ಈಗೋ ಸೈಡಿಗೆ ಇಟ್ಟು ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಂಡ. ಸ್ವಲ್ಪ ಎಲ್ಲ ಆರಾಮಾಗ್ಯದ. ಅದೇ ಆರಾಮಾದ್ಮೇಲೆ ಮತ್ತೆ ಲೇಜಿನೆಸ್ ಇದ್ದೇ ಇರ್ತದಲ್ಲ. ಆಲ್ಮೋಸ್ಟ್ ಒಂದು 10 ಡೇಸ್ ಆಯ್ತು ನೋಡ್ರಿ ವ್ಲಾಗ್ ಮಾಡಿಲ್ಲ. ಆ್ಯಂಡ್ ನಾ ಒಂದು ಎಂಥ ಮೌಂಟ್ ತರಿಸಿದಂದ್ರೆ ನಾ ಈಗಿನ ಸ್ವಿಚ್ ಮಾಡ್ಕೋಬೋದು. ವರ್ಟಿಕಲಿಗೆ ಬೇಕಿದ್ರೆ ಪೋರ್ಟ್ರೇಟಿಗೆ ಹೆಂಗೆ ಬೇಕು ಹಂಗೆ ಸ್ವಿಚ್ ಮಾಡ್ಕೋಬೋದು ನಾ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ಯದ. ಊಟ ಮಾಡಿ ಬಂದ್ರಿ ಅಣ್ಣ. ಗೋಪ್ರೋ ಎಲ್ಲ ಕಲಬುರ್ಗಿನಾಗ ನೋಡ್ರಿ ಇದೇ ಒಂದು ಬೆಸ್ಟ್ ರೋಡ್. ಸ್ವಲ್ಪ ಕಣ್ಣಿಗೆ ಚಂದ ಕಾಣ್ತದ ಅಂದ್ರೆ ಇದು ಒಂದೇ ರೋಡ್. ಯಾಕಂದ್ರೆ ಎಲ್ಲ DC ಆಫೀಸ್ ಅದ. ಕಲಬುರ್ಗಿ ತುಂಬಾ ಇಂಥ ರೋಡ್ ಅದ್ರಲ್ರಿ. ಕಲಬುರ್ಗಿನಾಗ ಏನೋ ಪ್ರಾಬ್ಲಮೇ ಇರಲ್ಲ. ಮೇಜರ್ ಪ್ರಾಬ್ಲಮ್ಸ್ ಮುಗದೇ ಹೋಗ್ತದೆ ಅಂತ ತಿಳ್ಕೊರಿ. ಅರೆ ರೀ ಸರ್ ಸ್ವಲ್ಪ ನೋಡ್ರಿ ನಾನು ನಿಮಗೆ ಮೇನ್ ಅದೇ ಹೇಳತ್ತಿದ್ದ. ಅಲ್ಲೆಲ್ಲ ಕಂಕರ್ ಬಿದ್ದಾವ. ರೋಡೇ ಕರೆಕ್ಟ್ ಆಯ್ತು ಅಂದ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಅಂತ ಹೇಳತ್ತಿದ್ದ. ನಮಗೆ ಲೈವ್ ಎಕ್ಸಾಂಪಲ್ಲೇ ಸಿಕ್ಕಿತು ಅಷ್ಟೇ.